ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜ್ಕುಮಾರ್ ಬ್ಲಾಗ್ಸ್. ತುಂಬ ದಿವಸದಿಂದ ನಾನು ಬ್ಲಾಗ್ಸ್ನ ಮಾಡಿಲ್ಲ, ಯಾಕಂದ್ರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಅಂತ ವೈಟ್ ಪಲಾವ್ ಮಾಡಿದ್ದೆ, ಹಾಗೆ ಸ್ವಲ್ಪ ಗೋಬಿ ಮಂಚೂರಿ ಮತ್ತು ಎಗ್ ಬಾಯ್ಲ್ ಮಾಡಿದ್ದೆ. ಚಿನ್ನು ಅಳ್ತಾರೆ. 1 2 3 4 6 7 8 ಸ್ನ್ಯಾಕ್ಸ್ ತಿನ್ನೋಣ ಅಂತ ನಾವು ಸ್ವಲ್ಪ ಹೊರಗಡೆ ಹೋಗಿಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅವನು ಹೋದಲೆಲ್ಲ ಸುಮ್ಮನೆ ಕೂತ್ಕೊಂಡು ಎಲ್ಲ ತಿನ್ಕೊಂಡು ಎಲ್ಲ ಬರೋದಿಲ್ಲ. ಇನ್ನೊಂದು ಸ್ವಲ್ಪ ಕಿರಿಕ್ ಮಾಡಿಕೊಂಡು ಸ್ವಲ್ಪ ಹತ್ಬಿಟ್ಟೆ ಒಂದು ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಆಗೋದು. ಸ್ವಲ್ಪ ಹೊತ್ತು ಆಯ್ತು. ಇವಾಗ ತಿಂದ್ಬಿಟ್ಟು ಹೊರಡ್ತಾನೆ. ಎಲ್ಲೋದ್ರೂ ಅಷ್ಟೇ, ಸುಮ್ಮನೆ ತಿಂದು ಎದ್ದೆಲ್ಲ ಬರಲ್ಲ ಅವನು. ಸ್ವಲ್ಪ ಬೈಸ್ಕೊಂಡು ಮಾಡಿ ಹತ್ತು ಎಲ್ಲ ಅದ್ರ ಮೇಲೇ ಅವನಿಗೆ ಸಮಾಧಾನ ಆಗೋದು. ಎಲ್ಲ ನೋಡಿದ್ರೆ ಮಕ್ಕಳನ್ನ ಜೊತೆಗೆ ಎಲ್ಲೂ ಕರ್ಕೊಂಡು ಹೋಗಬಾರ್ದು ಹೊರಗಡೆ ಅಂತ ಅನಿಸ್ಬಿಡತ್ತೆ. ಆ ಥರ ಇರಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕರ್ಕೊಂಡು ಹೋದಲ್ಲಿ ಎಂಜಾಯ್ ಮಾಡಿ ಸುಮ್ಮನೆ ತಿನ್ಕೊಂಡು ಮಾಡಿ ಎಲ್ಲ ಬರಲ್ಲ. ಯಾವಾಗಲೂ ಮೈಗೆ ಅಂಟ್ಕೊಂಡೇ ಇರ್ತಾರೆ ಮಕ್ಕಳು. ನಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ದೀಪಾವಳಿಗೆ ತಂದಿರೋ ಪಟಾಕಿ ಹಾಗೆ ಈ ಥರ ಕಲರ್ದು ಎಲ್ಲನೂ ಉಳಿದಿತ್ತು. ಅದನ್ನು ಅವನು ಮನೆಗೆ ಬಂದ ಮೇಲೆ ಆಟ ಆಡ್ತಿದ್ದ. ಹಾಗೆ ಮಾರನೇ ದಿವಸ ಒಂದು ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್ ಅಂತ ಹೋಗ್ತಾ ಇದ್ದೀವಿ. ನನ್ನ ಔಟ್ಫಿಟ್ ಈ ಥರ ಇತ್ತು. ಈ ಥರ ಒಂದು ಮೈಸೂರು ಸಿಲ್ಕ್ ಗ್ರೀನ್ ಕಲರ್ ಸ್ಯಾರಿ, ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋದು. ಇದನ್ನು ನಾನು ಹಾಕ್ಕೊಂಡು ಮದುವೆಗೆ ರೆಡಿಯಾಗಿ ಈ ಥರ ಸಿಂಪಲ್ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಇದು ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ನಾನು ಕೂಡ ನಂದು ವರ್ಕ್ ಎಲ್ಲ ಫಿನಿಷ್ ಮಾಡ್ಕೊಂಡು ಬಂದಾದ್ರ ಮೇಲೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮ್ಯಾರೇಜ್ಗೆ. ಮಧ್ಯಾಹ್ನ ಇರೋದ್ರಿಂದ ಬೆಳಗ್ಗೆ ಇರಲಿಲ್ಲ, ಮಧ್ಯಾಹ್ನ ಇದೆ ಅಂತ ಈ ಥರ ರೆಡಿಯಾಗಿ ಹೋಗಿ ಬಂದ್ವಿ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಟೆಂಪಲ್ ವಿಸಿಟ್ ಮಾಡಬೇಕಿತ್ತು. ವರ್ಕ್ ಮುಗಿಸ್ಕೊಂಡ್ಬಂದು ರೆಡಿಯಾಗಿ ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡಿ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಟೆಂಪಲ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದೆ ನಾನು. ಮತ್ತು ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರಿ ಈ ಸರಿ ಅಂತಂದರೆ, ಈ ಕಲರ್ದು ಇದು ಸಿಲ್ಕ್ ಕ್ಲಾತ್ ಹಾಕಿದಾರಲ್ಲ, ಅದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಘವೇಂದ್ರ ಸ್ವಾಮಿಗೆ. ಅಷ್ಟು ದೃಷ್ಟಿ ಆಗುತ್ತೆ ಆ ಥರ ಅಂತ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇತ್ತು. ಇಷ್ಟು ದಿವಸ ನೋಡಿದ್ರಲ್ಲಿ ನಂಗೆ ಇವತ್ತು ತುಂಬ ಚೆನ್ನಾಗಿ ಅನಿಸ್ತು. ನನ್ನ ದೃಷ್ಟಿನೇ ತಾಗುತ್ತೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ ರಾಗಿ ದೋಸೆ ಮಾಡ್ಕೊತಾ ಇದ್ದೀನಿ. ನಾನು ರಾಗಿ ದೋಸೆಗೆ ಕ್ಯಾರೆಟು, ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ. ಹಾಗೆ ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿರ್ತೀನಿ. ಆಮೇಲೆ ಇನ್ನೊಬ್ಬರು ಸಜೆಸ್ಟ್ ಮಾಡಿದ್ರು ಇದಕ್ಕೆ ಹುಚ್ಚೆಳ್ಳು ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರಾಗಿ ದೋಸೆಗೆ ಅಂತ. ನಾನು ಯಾವತ್ತೂ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡೋಷ್ಟೊತ್ತಿಗೆ ಟ್ರೈ ಮಾಡೋಣ ಅಂತ. ಯಾವ ಥರ ಅಂದರೆ ಕಾಯಿ ಹಾಕೋ ಬದಲು ಹುಚ್ಚೆಳ್ಳು ಹಾಕಿಬಿಟ್ಟು ಸೇಮ್ ಹೆಂಗೆ ಕಾಯಿ ಚಟ್ನಿಗೆ ಏನೇನು ಹಾಕ್ತೀವಿ ಎಲ್ಲ ಹಾಕಿಬಿಟ್ಟು ಕಾಯಿ ಬದಲಿಗೆ ಹುಚ್ಚೆಳ್ಳು ಹಾಕಬೇಕು ಅಷ್ಟೇ. ಅದು ಹಾಕಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ ಅಷ್ಟೇ. ದೋಸೆಗೆಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ. ಆಮೇಲೆ ಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಡ್ತೀನಿ. ಆಮೇಲೆ ತಿಂಡಿಗೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗೆಲ್ಲ ಇದು ಮಿಕ್ಸ್ ಮಾಡಿ ರೆಡಿ ಮಾಡಿಡ್ತಾ ಇದ್ದೀನಿ. ಈಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡು ಕಾಯಿ ಚಟ್ನಿ ಎಲ್ಲ ಮಾಡಿ ಆಮೇಲೆ ನಾನು ತಿಂಡಿ ಮಾಡ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಡ್ತೀನಿ. ಆಮೇಲೆ ಮನೆ ನೋಡಿ ಯಾವ ಥರ ಆಗಿರುತ್ತಂತೆ, ಎಲ್ಲ ಟಾಯ್ಸ್ ಮನೆ ತುಂಬ. ಎಲ್ಲ ಕಡೆ ಮಕ್ಕಳು ಟಾಯ್ಸ್, ಮಕ್ಕಳು ಮನೇಲಿದ್ದರೆ ಟಾಯ್ ತುಂಬ, ಎಲ್ಲ ಕಡೆ ಅವ್ರದ್ದೇ ಟಾಯ್ಸ್ ಇರುತ್ತೆ.
ನಾನು ಸ್ನಾನ ಮಾಡಿಕೊಂಡು ಹೇರೆಲ್ಲ ಡ್ರೈ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಪೂಜೆ ಏನಿದೆ ಪೂಜೆ ಎಲ್ಲ ಮಾಡ್ಕೊತೀನಿ. ನಾನು ಕೂಡ ಪೂಜೆ ಮಾಡಿಕೊಂಡು ತಿಂದ್ಕೊಂಡು ಹೊರಡ್ತೀನಿ. ಪೂಜೆ ಎಲ್ಲ ಆಯಿತು. ಆಮೇಲೆ ಒಂದು ಬಾಕ್ಸಿಗೆ ಕುಕುಂಬರ್ ಕಟ್ ಮಾಡಿದ್ದೆ ಹಾಕೋಕ್ಕೆ ಅಂತ. ಒಂದು 4 ಪೀಸ್ ಉಳಿದಿತ್ತು. ಅದನ್ನು ನಾನು ತಿಂದ್ಕೊಂಡು ಈಗ ರಾಗಿ ದೋಸೆನ ಹಾಕಿಬಿಟ್ಟು ತಿಂದು ನಾನು ಕೂಡ ಹೊರಡ್ತೀನಿ. ಅವನಿಗೆ ರಾಗಿ ದೋಸೆ ಹಾಗೆ ಕುಕುಂಬರ್ನ ಹಾಕಿ ಕಳಿಸಿದ್ದೀನಿ ಬಾಕ್ಸಿಗೆ. ರಾಗಿ ದೋಸೆನೇ ಇಷ್ಟಪಟ್ಟು ತಿಂತಾನೆ ಅವನು. ನಾನಿವಾಗ ರಾಗಿ ದೋಸೆ ನನಗೆ 2 ರಾಗಿ ದೋಸೆ ಹಾಕ್ಕೊಂಡು ತಿಂದು ಹೊರಡಬೇಕು. ಟೈಮ್ ಆಗಿದೆ. ರಾಗಿ ದೋಸೆ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ವೆಯ್ಟ್ ಲಾಸ್ಗೆ ಅವಾಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಬೆಳಿಗ್ಗೆ ತಿಂಡಿಗೆ. ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಮೊಳಕೆ ಕಟ್ಟಿದ ಕಾಳನ್ನ ಪಲ್ಯ ಮಾಡ್ಕೊತಿದ್ದೀನಿ ಚಪಾತಿ ಜೊತೆಗೆ ಅಂತ ಹೇಳಿ. ಅದಕ್ಕೆ ಹುಣಸೆ ಹಣ್ಣು ಕೂಡ ನೆನೆಸಿಟ್ಟಿದ್ದೀನಿ. ಇದನ್ನು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕೂಡ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಊಟಕ್ಕೆ.
ಇದಿಷ್ಟು ನಮ್ಮದು ಊಟದ ಮೆನ್ಯೂ ಆಗಿತ್ತು ಇವತ್ತಿಂದು. ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಬ್ಲಾಗ್ ಒಂದೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.